ಜಿಲ್ಲೆಯಲ್ಲಿ ಬರ್ತಕ್ಕಂಥ 6 ತಾಲೂಕುಗಳಲ್ಲಿ ಕೂಡ ಮಳೆ ಅಭಾವದಿಂದ ಕೊರತೆ ಆಗಿರ್ತಕ್ಕ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಮಳೆ ಕೊರತೆಯಿಂದಾಗಿ ಸುಮಾರು ಜೂನ್ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಕೂಡ 95 ಜೂನಲ್ಲಿ 100% ಕೂಡ ಮಳೆ ಇಲ್ಲಿ ಬಂದೇ ಇಲ್ಲ. ಮುಂಗಾರು ಬಿತ್ತನೆಗಳು ಭಾಳ ಕುಂಠಿತವಾಯಿತು ಈ ಭಾಗದಲ್ಲಿ. ಹೀಗಾಗಿ ಈಗ ನಾವು ಯಾವುದೋ ಒಂದು ನಂಬಿಕೆ ಮೇಲೆ ರೈತರೆಲ್ಲರೂ ಈಗಾಗಲೇ ಈ ಶೇಂಗಾ ಇನ್ನೊಂದು ಮತ್ತೊಂದು ಫಲ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದು ಬಂದಿರತಕ್ಕಂಥ ದಿನಗಳಲ್ಲಿ ಮೊನ್ನೆ ಸರ್ಕಾರನೇ ಎಲ್ಲ ಮಂತ್ರಿಗಳನ್ನ ಕರೆಸಿಬಿಟ್ಟು ವೀಕ್ಷಣೆ ಮಾಡಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಪ್ರದೇಶಗಳಿಗೆ ನೀವು ಹೋಗ್ಬಿಟ್ಟು ರಿಪೋರ್ಟ್ ಕೊಡ್ರಿ. ಮೊನ್ನೆ ಜಿಲ್ಲಾ ಮಂತ್ರಿಗಳು ಬಂದರು, ಅವ್ರ ಜೊತೆಯಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಬಂದರು, ಎಲ್ಲ ಇನ್ಸ್ಪೆಕ್ಟ್ ಮಾಡಿದ್ರು. ಎಲ್ಲೆಲ್ಲಿ ಎಷ್ಟು ಮಟ್ಟಿಗೆ ನಮಗೆ ಈ ಮಳೆ ಇಲ್ಲದಲೇ ಮಳೆಗೆ ತುತ್ತಾಗಿ ತೊಂದರೆ ಆಗಿರ್ತಕ್ಕಂಥ ವ್ಯವಸ್ಥೆಗಳು ಕೂಡ ಕಂಡು ಹೋಗಿದ್ದಾರೆ. ಅವರು ಹೋಗಿ ರಿಪೋರ್ಟ್ ಕೊಟ್ಟಾಗಿದ್ದಾಗಲೂ ಈ ರೀತಿ ತೀರ್ಮಾನ ತಗೊಂಡು ನಮ್ಮ ಮೊಳಕಾಲ್ಮೂರು ತಾಲೂಕನ್ನ ಬಿಟ್ಟು ಹೋಗಿದ್ದಾರೆ. ಆದರೆ ಈಗ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಹತ್ರ, ನಾನು ರಾಜ್ಯ ಮಟ್ಟದ ಅಧಿಕಾರಿಗಳ ಹತ್ರ ನಾನು ಈಗ ತಾನೇ ಮಾತಾಡಿದೆ. ನಾನು ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಇದಕ್ಕೆ ನಮ್ಮ ಸ್ಥಿತಿನ ಕಳ್ಕೊಳ್ಳೋದಲ್ಲೇ ಸ್ವಲ್ಪ ಶಾಂತಿಯುತವಾಗಿ ಇನ್ನೊಂದು ವಾರ 10 ದಿವಸ ನೋಡ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕಾರ್ಯದರ್ಶಿಗಳು ಒಂದು ಪತ್ರ ಕೂಡ ನಾನು ಬರಿತಾ ಇದ್ದೀನಿ. ಮತ್ತು ವೈಯಕ್ತಿಕವಾಗಿ ಮುಕ್ತವಾಗಿ ಕೂಡ ಅವ್ರನ್ನ ಕಂಡು ಮಾತಾಡಿ ಕೂಡ ನಾನು ಬರ್ತೀನಿ. ಈಗ ತಾನೇ ನಾನು ಕೆಲವು ಅಧಿಕಾರಿಗಳು ಸಂಬಂಧಪಟ್ಟ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಲಾಗಿದೆ. ಈಗ ಕೆಲವೇ ತಾಲೂಕುಗಳು ಮಾತ್ರ ನಾವು ಘೋಷಣೆ ಮಾಡಿದ್ವಿ, 101 ತಾಲೂಕುಗಳು. ಉಳಿದಂತೆ ಇನ್ನೂ 50-60 ತಾಲೂಕುಗಳು ಕೂಡ ಘೋಷಣೆ ಮಾಡಬೇಕಾಗಿದೆ. ಅದನ್ನು ಹಂತವಾಗಿ ಸೆಕೆಂಡ್ ಫೇಸ್ನಲ್ಲಿ ಅದನ್ನು ತಗೊಂಡು ಮಾಡ್ತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಅಂತ ಒಂದು ಆಶಾಭಾವನೆ ತೋರಿಸಿದ್ರಿಂದ ಯಾವುದಕ್ಕೂ ನಾವು ಹತಾಶರಾಗದೆ ಒಂದು ವಾರ 2 ವಾರ ಅದನ್ನು ವೆಯ್ಟ್ ಮಾಡಿ ನೋಡ್ತಕ್ಕಂಥ ದಿನಗಳು ನಾವೆಲ್ಲ ನೋಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಎಲ್ಲ ರೈತ ಬಾಂಧವರು ಕೂಡ ಇದರ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಸಹಕಾರ ನೀಡಿ ಒಂದು ವಾರ 15 ದಿವಸ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತೀನಿ. ಆ ಮಧ್ಯದಲ್ಲಿ ಸರ್ಕಾರದ ವತಿಯಿಂದ ನಾನು ಸರ್ಕಾರಕ್ಕಾದಷ್ಟು ನಮ್ಮ ಈ ಒಂದು ತಾಲೂಕಿನ ಸಮಸ್ಯೆಯನ್ನು ಅವ್ರ ಗಮನಕ್ಕೆ ತಂದು ಡಿಕ್ಲೇರ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾನು ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಅಧಿಕಾರಿಗಳಿಂದ ಯಾವುದೂ ಲೋಪದೇಶ ಆಗಿಲ್ಲ. ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಕೂಡ ಕೊಟ್ಟಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಈ ಒಂದು ಇದು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇರ್ತಕ್ಕಂಥದ್ದು ಏನು ನಡೆದಿರ್ತಕ್ಕಂಥದ್ದೇನಿದೆ ಅಷ್ಟೇ ಅವ್ರು ಉತ್ತರ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಟೆಕ್ನಿಕಲಾಗಿ ತೊಗೊಂಡಿರ್ತಕ್ಕಂಥ ನಿರ್ಧಾರಗಳು ರಾಜ್ಯ ಮಟ್ಟದಲ್ಲಿ ಏನಾಗಿದೆ ಅಂತ ಅದು ಗೊತ್ತಿಲ್ಲ. ಬಟ್ ನಾನು ಅಧಿಕಾರಿಗಳು ಮಾಡಿಲ್ಲ ಅಂತ ಹೇಳೋಕ್ಕೂ ಅಧಿಕಾರಿಗಳು ಖಂಡಿತವಾಗ್ಲೂ ಕೂಡ ನಮ್ಮ ಪರವಾಗಿ ಮಾಡಿರ್ತಾರೆ. ಹೊರಗಡೆ ಇರ್ತಕ್ಕಂಥ ಅಧಿಕಾರಿಗಳಿರ್ತಾರೆ, ಅವ್ರು ಕೊಟ್ಟಿರ್ತಕ್ಕಂಥ ಏನು ಇನ್ಫಾರ್ಮೇಷನ್ಸ್ ಇರುತ್ತೋ ಆ ಬೇಸ್ ಇಟ್ಕೊಂಡೆ ಅವರೆಲ್ಲ ಅಧಿಕಾರಿಗಳು ತಯಾರು ಮಾಡ್ತಕ್ಕಂಥದ್ದು. ಬಟ್ ಒಟ್ಟಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಸೇರಿದ ಮೊಳಕಾಲ್ಮೂರು ವಿಚಾರದಲ್ಲಿ ಮಾತ್ರ ಅದನ್ನು ಪಾಸಿಟಿವ್ ಆಗೇ ಕೊಟ್ಟಿದ್ದಾರೆ, ನಮ್ಮದು ನೆಗೆಟಿವ್ ಆಗೇ ಕೊಟ್ಟಿದ್ದಾರೆ. ಇದು ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಪ್ರದೇಶ ಅಂತ. ಮಧ್ಯದಲ್ಲಿ ಏನಾಗಿದೆ ಅಂದರೆ ನಮ್ಮ ಜೂನ್ ತಿಂಗಳಲ್ಲಿ -95 ಇದೆ, ಬಂದೇ ಇಲ್ಲ. ಜುಲೈನಲ್ಲಿ 100% ಇತ್ತು, ಬರಲೇ ಇಲ್ಲ. ಈಗ ಮೊನ್ನೆ ಆಗಸ್ಟಲ್ಲಿ 14% ಮಳೆ ಬಂದಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅದಕ್ಕೇನು ಉತ್ತರ ಕೊಟ್ಟಿದ್ದೀನಿ ಅಂದರೆ ಮಳೆಯನ್ನು ಬಂದಿರ್ಬೋದು, 14% ಇಲ್ಲ ಅಂತ ಹೇಳಲ್ಲ. ಯಾವುದೋ ಮೂಲೆಯಲ್ಲಿ ಯಾವುದೋ ಒಂದು ಊರುಗಳಲ್ಲಿ ಬಂದಿದ್ರೆ ಅದನ್ನೇ ಮಳೆ ಅಂತ ಹೇಳ್ಬಿಟ್ಟು ಇಡೀ ತಾಲೂಕಿಗೆ ಅದನ್ನು ತಗೊಳ್ಳೋದು ಒಳ್ಳೆಯದಲ್ಲ ಎಂಬ ಅಭಿಪ್ರಾಯ ಕೂಡ ತೋರಿಸಿದ್ದೀನಿ. ಅವರು ಕೂಡ ನನಗೆ ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ಇದನ್ನು ಬರಗಾಲಕ್ಕೆ ಸೇರಿಸ್ಕೊಳ್ಳೋಣ ಅಂತ ಕೂಡ ಹೇಳಿದ್ದಾರಪ್ಪ. ನನ್ನ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಯಾವ ಸಾಧ್ಯತೆ ಇದೆ ಸರ್ ಮುಂದಿನ ದಿನಗಳಲ್ಲಿ? ಸಾಧ್ಯತೆ ಅಂದರೆ ಇದನ್ನು ಸೇರಿಸ್ತಾರೆ ಅನ್ನೋ ಸಾಧ್ಯತೆ ಇದೆ. ಸರ್ಕಾರ ಕೈ ಬಿಡಲ್ಲ. ಬರಗಾಲಕ್ಕೆ ತುತ್ತಾಗಿರ್ತಕ್ಕ ಪ್ರದೇಶ ಅಂತ ಘೋಷಣೆ ಮಾಡೋದ್ರಲ್ಲಿ ಏನು